ಕನ್ನಡ ಚಿತ್ರರಂಗದ ನಟರಿಗೆ ಬೋಲ್ಟು ನಟ್ಟು ಟೈಟ್ ಮಾಡ್ಬೇಕಾಗತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಎಲ್ಲಿವರೆಗೂ ಸರಿ, ಎಷ್ಟು ಸರಿ? ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರು ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ರವಿಗಾಣಿಗ ಯಾರಿಗೂ ಈ ರವಿಗಾಣಿಗ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ನಟರುಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ನೆ. MLA ಆಗ್ಬಿಟ್ರೆ ರವಿಗಾಣಿಗ ಏನು ಆಕಾಶದಿಂದ ಇಳಿದಿದ್ದಾನ? ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಈ ರವಿಗಾಣಿಗ ಹೇಳ್ದಂಗೆ ಅವಾರ್ಡ್ನ ರವಿಗಾಣಿಗ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತ, ಅಥವಾ ರವಿಗಾಣಿಗ ಏನು ದೊಡ್ಡ ಪ್ರಧಾನಮಂತ್ರಿನ ಲಾರ್ಡ್ ಲಬಕ್ದಾಸ? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಕನ್ನಡ ಚಿತ್ರರಂಗದ ಬೋಟ್ ನಟ್ನ ಲೂಸ್ ಮಾಡುವಂಥವ್ರು ಇಲ್ಲಿವರೆಗೂ ಹುಟ್ಟು ಇಲ್ಲ, ಹುಟ್ಟಕ್ಕಾಗೋದು ಇಲ್ಲ. ಎಂತೆಂಥ ನಟರುಗಳಿದ್ದಾರೆ, ಅವ್ರನ್ನ ಫಾಲೋ ಮಾಡುವಂಥ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ. ಇಷ್ಟು ಜನಗಳನ್ನೆಲ್ಲ ಸೇರಿ, ಇಷ್ಟು ಜನಗಳನ್ನೆಲ್ಲ ಬಿಟ್ಟು ಅವ್ರನ್ನ ಬೋಟ್ ನಟ್ನ ಲೂಸ್ ಮಾಡೋಕ್ಕಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಚಿತ್ರರಂಗದ ಮೇಲೆ ತೋರಿಸಿದಂಥ ಕೋಪ 100% ನ್ಯಾಯಯುತವಾಗೇ ಇದೆ, ತಪ್ಪೇನಿಲ್ಲ. ಕರ್ನಾಟಕ ಸರ್ಕಾರದಿಂದ ಆಯೋಜಿಸಲಾಗಿದ್ದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ, ಕನ್ನಡ ಚಿತ್ರರಂಗದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ದೊಡ್ಡ ದೊಡ್ಡ ನಟರುಗಳು ಬರ್ಬೇಕಾಗಿತ್ತು. ಯಾಕೆಂದ್ರೆ ಚಿತ್ರರಂಗಕ್ಕೋಸ್ಕರ ಮಾಡ್ತಾ ಇರುವಂತ ಫಂಕ್ಷನ್ಗೆ ಎಲ್ಲರೂ ಬರಲೇಬೇಕು. ಅಲ್ಲಿಗೆ ಬಂದು ಅವ್ರವ್ರ ಸಪೋರ್ಟ್ನ ತೋರಿಸ್ಬೇಕಾಗಿತ್ತು. ಚಿತ್ರರಂಗದ ಬಗ್ಗೆ ಅವ್ರಿಗೆ ಬದ್ಧತೆ ಎಷ್ಟಿದೆ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಇಷ್ಟೆಲ್ಲ ಇದ್ರು ಯಾವ ನಟನೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಬರಲಿಲ್ಲ. ಶಿವರಾಜ್ ಕುಮಾರ್ ಸರ್ ಒಬ್ರು ಬಂದ್ರು, ಇನ್ಯಾರು ಬರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಕೋಪಗೊಂಡು ಇದಕ್ಕೆಲ್ಲ ಬೈದ್ರು. ಏನೋ ಬೋಟು ನಟ್ಟನ್ನ ಟೈಟ್ ಮಾಡ್ತೀವಿ ಅದೇದಂತ ಏನೋ ಬಿಟಾಕಿ, ಅದೆಲ್ಲ ಅಂತ ದೊಡ್ಡ ಮಾತೇನಲ್ಲ. ಆದ್ರೂ ಬೋಲ್ಟು ನಟ್ಟು ಟೈಟ್ ಮಾಡಿಸ್ಕೊಳ್ಳೋ ರೇಂಜಿಗಂತೂ ಇಲ್ಲ ಯಾರು, ಅಥವಾ ಬೋಲ್ಟು ನಟ್ ಟೈಟ್ ಮಾಡೋ ರೇಂಜಿಗಂತೂ ನೀವು ಇಲ್ಲ. ಏನೋ ಸರ್ಕಾರದಲ್ಲಿ ಇದ್ದೀರಾ, 5 ವರ್ಷ ಇರ್ತೀರಾ, ಆಮೇಲೆ ಹೋಗ್ತೀರಾ. ಆಲ್ರೆಡಿ ಅದು 2 ವರ್ಷ ಮುಗಿದೋಗಿದೆ. ಇನ್ನು 3 ವರ್ಷ ಇರುತ್ತೆ, ಆಮೇಲೆ ನೀವು ಬರ್ತೀರೋ ಬರಲ್ಲೋ ಯಾರಿಗೂ ಗೊತ್ತಿಲ್ಲ. ಇದು ಪಕ್ಕಕ್ಕಿರ್ಲಿ. ಇವಾಗ ಯಾವ್ಯಾವ ನಟರುಗಳು ಬರ್ಬೋದಾಗಿತ್ತು, ಯಾರ್ಯಾರು ಎಷ್ಟೆಷ್ಟು ಬ್ಯುಸಿ ಆಗಿದ್ದಾರೆ ಅಂತಂದ್ರೆ, ಯಶ್ ಅವರು ಟಾಕ್ಸಿಕಲ್ ಬ್ಯುಸಿ ಆಗಿದ್ದಾರೆ, ಎಲ್ಲರೂ ಅವ್ರವ್ರ ಜಾಗದಲ್ಲಿ ಬ್ಯುಸಿ ಆಗಿದ್ದಾರೆ. ಸುದೀಪ್ ಸರ್ CCR ಅಲ್ಲಿ ಬ್ಯುಸಿ ಆಗಿದ್ದಾರೆ. ದರ್ಶನ್ ಸರ್ಗೆ ಬ್ಯಾಕ್ ಪೇನ್ ಇರೋದ್ರಿಂದ ಅವರೆಲ್ಲೂ ಓಡಾಡಕ್ ಆಗ್ತಾ ಇಲ್ಲ, ಅವರೆಲ್ಲೂ ಹೊರಗಡೆ. ಬರ್ತಡೇನು ಮಾಡ್ಕೊಳ್ಳಿಲ್ಲ ಈ ಸತಿ. ಶಿವರಾಜ್ ಕುಮಾರ್ ಸರ್ ಫ್ರೀ ಆಗಿದ್ರು, ಅವ್ರು ಬಂದ್ರು. ಅವರು ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದ್ರು ಬಂದಿದ್ದಾರೆ. ಹೀಗೆ ಏನೇ ಪ್ರಾಬ್ಲಮ್ ಇದ್ರು ಬರ್ಬೇಕಾಗಿತ್ತು. ಬಂದು ಅವರ ಅವ್ರ ಸಪೋರ್ಟ್ನಲ್ಲ, ಅವ್ರ ಚಿತ್ರರಂಗಕ್ಕೋಸ್ಕರನೇ ಮಾಡ್ತಾ ಇರೋ ಫಂಕ್ಷನ್ ಸರ್ಕಾರದ ಕಡೆಯಿಂದ ಕೋಟಿ ಖರ್ಚು ಮಾಡಿ ಅಲ್ಲಿಗೆ ಹೋಗ್ಬೇಕಾದಂಥದ್ದು ಇವರ ಜವಾಬ್ದಾರಿ. ಹೋಗಿಲ್ಲ ಅಂತಂದ್ರೆ ದುರಾಂಕಾರ ದೌಲತ್ತು ಅಂದ್ರೆ ತಪ್ಪೇ ಇಲ್ಲ. ಫಸ್ಟ್ ಆಫ್ ಆಲ್ ಇವರಿಗೆ ದುರಾಂಕಾರ ದೌಲತ್ತು ಹೋಗ್ಬೇಕಾಗಿತ್ತು. ನಟರುಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಹೋಗ್ಬೇಕಾಗಿತ್ತು. ಆದ್ರೆ ಹೋಗಿಲ್ಲ. ಸರಿ, ಹೋಗಿಲ್ಲ ಅನ್ನೋದಕ್ಕೆ ಬಂದಿಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು, ಸಿಟ್ಟು, ಅದು ಓಕೆ. ಬೋಲ್ಟು ನಟ್ಟು ಟೈಟ್ ಮಾಡ್ತೀವಿ ಅಂತಲೂ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರು, ಅದು ಪಕ್ಕಕ್ಕಿರ್ಲಿ. ಈ ರವಿಗಾಣಿಗ MLA, ಮಂಡ್ಯ ಜಿಲ್ಲೆಯ MLA ಏನೋ ಸುದೀಪ್ ಸರ್ದು ಏನೋ ಅವಾರ್ಡ್ನ ವಾಪಸ್ ಕೊಟ್ಬಿಟ್ರು, ಸರ್ಕಾರಕ್ಕಿಂತ ದೊಡ್ಡವರ, ಸರ್ಕಾರಕ್ಕೆ ಅವಮಾನ ಮಾಡ್ಬಿಟ್ರು. ರವಿಗಾಣಿಗ ಏನು ಆಕಾಶದಿಂದ ಇಳಿದು ಬಂದಿದ್ದಾನ? ಫಸ್ಟ್ ಆಫ್ ಆಲ್ ಯೋಗ್ಯತೆಗೆ ತಕ್ಕಂಗೆ ಮಾತಾಡ್ಬೇಕು ಯಾರೇ ಆಗ್ಲಿ. ರವಿಗಾಣಿಗ ಬಂದು ನಿಂತ್ಕೊಂಡ ತಕ್ಷಣ ಲಕ್ಷಾಂತರ ಜನ ಬಂದು ನಿಂತ್ಕೊಳ್ಳಲ್ಲ. ಸುದೀಪ್ ಸರ್ ಬಂದು ನಿಂತ್ಕೊಂಡ್ರೆ ಲಕ್ಷಾಂತರ ಜನ ಬಂದು ನಿಂತ್ಕೋತಾರೆ. ಇಲ್ಲ ದರ್ಶನ್ ಸರ್ ಬಂದು ನಿಂತ್ಕೊಂಡ್ರೆ ಲಕ್ಷಾಂತರ ಜನ ಬಂದು ನಿಂತ್ಕೋತಾರೆ. ಯಾವನೋ ಅವ್ರಗಳ ಬಗ್ಗೆ ಮಾತಾಡೋ ರೇಂಜಿಗೆ ಯಾರು ಇಲ್ಲ MLAಗಳು. ಈ MLAಗಳು ಮಾಡೋ ಸ್ವಾರ್ಥದ ಬುದ್ಧಿ, ಸ್ವಾರ್ಥದ ರಾಜಕೀಯಗಳು ಎಲ್ಲರಿಗೂ ಗೊತ್ತು. ನೀವು ರಾಜಕೀಯಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಹಾಳು ಮಾಡ್ತೀರಾ, ಯಾರನ್ನ ಬೇಕಾದ್ರೂ ಉದ್ಧಾರ ಮಾಡ್ತೀರಾ. ಹಾಗಂತ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು ಇವ್ರು ಯಾರು ರಾಜಕೀಯ ಮಾಡಕ್ಕೆ ಜನಗಳನ್ನ ಉದ್ಧಾರ ಮಾಡ್ತೀವಿ ಅಂತ ಜನಗಳ ಕೈ ದುಡ್ಡನ್ನ ಕಾನ್ಸ್ಟಿಟ್ಯೂಷನ್ ಆಗಿ ನಿಯತ್ತಾಗಿ ನಾವು ಏನೋ ಜನಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ಇಸ್ಕೊಂಡು ಅದರಲ್ಲಿ ತಿನ್ಕೊಂಡು ಜನಗಳಿಗೆ ಮೋಸ ಮಾಡೋ ಹುದ್ದೆಲಿ ಅವ್ರಿಲ್ಲ. ಅವರು ಸಿನಿಮಾದಲ್ಲಿದ್ದಾರೆ. ಸಿನಿಮಾದಲ್ಲಿ ದುಡ್ದು ಅದರಲ್ಲೂ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಚಿತ್ರರಂಗಕ್ಕೆ ಸರ್ಕಾರದಿಂದ ಏನಾದ್ರೂ ಹೆಲ್ಪ್ ಆಗ್ತಿದ್ಯಾ, ಸರ್ಕಾರ ಏನಾದ್ರು ಹೆಲ್ಪ್ ಮಾಡ್ತೈತಾ ಅಂತಂದ್ರೆ ಝೀರೋ. ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಚಿತ್ರರಂಗಕ್ಕೆ ಇಲ್ಲ. ಪರ್ಮಿಷನ್ ಅವ್ರು ಕೊಡ್ಲೇಬೇಕು. ಪರ್ಮಿಷನ್ ಏನು ಅವ್ರ ಅಪ್ಪನ ಮನೆಯಿಂದ ತಂದ್ಕೊಡಲ್ಲ. ಪರ್ಮಿಷನ್ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟಿಗೆ ಹೋಗಿ ತಂದ್ಕೋತಾರೆ ಪರ್ಮಿಷನ್. ಯಾವನ ಅಪ್ಪನ ಮನೆ ಪರ್ಮಿಷನ್ ಅಲ್ಲ ಅದು. ಯಾವನ ಕೊಡ್ಬೇಕು, ಅವನ ಕೊಟ್ಟ ತಕ್ಷಣ ಮಾಡ್ಬೇಕು, ಕೊಡದೇ ಇದ್ರೆ ಆಗಲ್ಲ ಅನ್ನೋ ತರ ಅಲ್ಲ. ಅದು ಅವರ ಹಕ್ಕು ಪರ್ಮಿಷನ್ ತಗೊಳ್ಳೋದು. ಇಲ್ಲಿ ಏನು ಡಿಕ್ಟೇಟರ್ಶಿಪ್ ನಡೀತಾ ಇಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ದಂಗೆ ಪರ್ಮಿಷನ್ ಕೊಡ್ಲಿಲ್ಲ ನಿಮ್ ಸಿನಿಮಾ ನಡೆಯಲ್ಲ ಅಂತ. ಪರ್ಮಿಷನ್ ತಗೋಬೇಕು ಅಂದ್ರೆ ಅವ್ರು ತಗೋತಾರೆ, ಎಲ್ಲಿ ತಗೋಬೇಕಲ್ಲಿ ತಗೋತಾರೆ. ತಗೊಳ್ಳೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ರೆ ಚಿತ್ರರಂಗ ಎಲ್ಲ ಒಟ್ಟಾಗಿ ನಿಂತ್ಕೊಂಡು ಏನಾದ್ರೂ ಸರ್ಕಾರದ ವಿರುದ್ಧ ಬಂದ್ರೆ
ನೀವೆಲ್ಲ ದಿವಾಳಿಯಾಗಿ ಹೋಗ್ಬಿಡ್ತೀರಾ. ಕಾಂಗ್ರೆಸ್ ಸರ್ಕಾರ ಕೇಳ್ತಿರೋದು ಚಿತ್ರರಂಗದ ತಂಟೆಗೆ ಯಾರು ಬರಬಾರದು. ಅಲ್ಲೇನು ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದಾರೆ, ಬರದೇ ಇದ್ದಿದ್ದಕ್ಕೆ ಬಂದಿಲ್ಲ ಅನ್ನೋ ಅಸಮಾಧಾನ ತೋರಿಸ್ಬೇಕು ಅನ್ನೋದನ್ನ ಬಿಟ್ರೆ, ಈ ರವಿ ಗಣಿಗ ನಂತರ ನಿಂತ್ಕೊಂಡು ಚಿತ್ರರಂಗದ ದೊಡ್ಡ ದೊಡ್ಡ ನಟರುಗಳ ಬಗ್ಗೆ ಮಾತಾಡೋದು ದೊಡ್ಡ ತಪ್ಪು. ಅವ್ರ ಫಾಲೋವರ್ಸ್ ಬಂದಿದ್ದು ಕಮೆಂಟ್ ಮಾಡ್ಬೋದು, ಅದಕ್ಕೆಲ್ಲ ಡೋಂಟ್ ಕೇರ್, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಚಿತ್ರರಂಗದವ್ರೇನು ಆಕಾಶದಿಂದ ಇಳಿದು ಬಂದಿಲ್ಲ, ಅವರು ಕೆಲಸ ಮಾಡ್ತಾ ಇದಾರೆ. ಅವ್ರು ಯಾವುದೇ ಜನಗಳು ತಗೊಬಂದು ಯಾವ್ದೋ ಅಧಿಕಾರ ಕೂರಿಸ್ಬಿಟ್ಟು ನಾವು ದುಡ್ಡು ಕೊಡ್ತೀವಿ, ನೀವು ಅವ್ನ ಬಡವರಿಗೆ ಹಂಚಿ ಈ ರೀತಿ ಸರ್ಕಾರ ನಡೆಸಿ ಅಂತ ಕೂಡ್ಸಿಲ್ಲ ಅವ್ರನ್ನ. ಅವ್ರು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದಾರೆ, ಅವರು ದುಡ್ಡು ಹಾಕಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ಲಾಸ್ ಆದ್ರೂ ಅವ್ರಿಗೆ ಆಗೋದು, ಗೌರ್ಮೆಂಟ್ ಅವ್ರಿಗೆ ಏನು ಬರ್ಸ್ಕೊಡಲ್ಲ. ಇಲ್ಲಿ ತನಕ ನಾನು ಅದನ್ನ ಯಾಕೆ ಹೇಳಿದೆ, ಸರ್ಕಾರ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಯಾಕೆ ಹೇಳಿದೆ ಅಂದ್ರೆ, 30% ಟ್ಯಾಕ್ಸ್ನ ಕಟ್ಟೋದು ಅವ್ರೊಬ್ರೆ. ಎಷ್ಟಾರು ದುಡಿಲಿ ಅವರು 30% ಟ್ಯಾಕ್ಸ್ನ ಕಟ್ತಾರೆ ಅವರು. ಸರ್ಕಾರಕ್ಕೆ 30% ಟ್ಯಾಕ್ಸ್ನ ಕಟ್ತಾರೆ ಅಂತ ಅಂದಾಗ, ಅವ್ರು 1 ಕೋಟಿ ದುಡಿದ್ರೆ 30 ಲಕ್ಷ ಸರ್ಕಾರ ಕಟ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಸಿನಿಮಾದವರು. ಹೀಗಿದ್ದಾಗ ಸರ್ಕಾರಕ್ಕೆ ಸಾಲ ಮಾಡಿಬೇಕು ಅನ್ನೋಂಥದ್ದು ಏನೂ ಇಲ್ಲ. ಸರ್ಕಾರದವರು ಏನು ಅವ್ರಿಗೇನು ಹೆಲ್ಪ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಚಿತ್ರರಂಗದಿಂದ ಹೆಲ್ಪ್ ಇದೆಯೇ ಹೊರತು ಚಿತ್ರರಂಗಕ್ಕೆ ಸರ್ಕಾರದಿಂದ ಹೆಲ್ಪ್ ಅಲ್ಲ, ಅದು ಅವರ ಹಕ್ಕದು. ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಕೋರ್ಟಲ್ಲಿ ಹೋಗಿ ತಗೊಂತಾರೆ ಅಷ್ಟೇ, ಅದ್ರಲ್ಲೇನು ದೊಡ್ಡ ವಿಚಾರ ಏನೂ ಇಲ್ಲ. ಆದ್ರೆ ಈ ರವಿ ಗಾಣಿಗ ಕೆಲವರು ನಿಂತ್ಕೊಬಿಟ್ಟು ಚಿತ್ರರಂಗದವ್ರು ಹಾಗೆ ಹೀಗೆ ಅಂತ ಮಾತಾಡೋ ಯೋಗ್ಯತೆ ಯಾವನಿಗೂ ಇಲ್ಲ, ಮಾತಾಡೋಕ್ಕೂ ಹೋಗ್ಬಾರ್ದು. ಯಾಕೆಂತಂದ್ರೆ ಅದು ಹೇಳೋದ್ನಲ್ಲ, ಈ ರೀತಿ ಅವ್ರು ಯಾರು ಯಾವುದೇ ಹುದ್ದೆಲಿಲ್ಲ ಅಥವಾ ಯಾರು ಜನಗಳು ದುಡ್ಡನ್ನ ಪುಕ್ಷಟೆ ತಗೊಳಲ್ಲ. ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ, ಚೆನ್ನಾಗಿದೆ ಅಂದ್ರೆ ಬಂದು ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ನೋಡಲ್ಲ, ಚೆನ್ನಾಗಿದ್ರೆ ನೋಡ್ತಾರೆ. ಲಾಸ್ ಆದ್ರೂ ಅವರಿಗೆ, ಲಾಭ ಆದ್ರೂ ಅವರಿಗೆ, ಸರ್ಕಾರ ಏನು ಕೊಡಲ್ಲ. ಹೀಗಿರುವಾಗ ಸರ್ಕಾರ ಏನೂ ಹೆಲ್ಪ್ ಮಾಡದೇ ಇದ್ದಾಗ ಈ ರೀತಿ ಧಮಕಿ ಹಾಕೋ ಅವಶ್ಯಕತೆ ಇಲ್ಲ. ಅವಾರ್ಡ್ ಕೊಟ್ಟ ತಕ್ಷಣ ತಗೋಬೇಕು ಅನ್ನೋಂಥದ್ದು ಏನು ಇಲ್ಲ. ಅವ್ರವ್ರ ಇಷ್ಟ, ಬೇಕಾದ್ರೆ ತಗೋತಾರೆ, ಬೇಡವ್ರು ಬಿಡ್ತಾರೆ. ಅದಕ್ಕೆ ರವಿ ಗಾಣಿಗ ನಂತರ ನಿಂತ್ಕೊಂಡು ಸುದೀಪ್ ಸರ್ಗೆ ಟಾಂಗ್ ಕೊಡೋ ರೇಂಜ್ಗೆ ರವಿ ಗಾಣಿಗ ಬೆಳೆದ್ಬಿಟ್ಟಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ತಾರ ಗೆಲ್ಲಲ್ವೋ ಅದು ರವಿ ಗಾಣಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪುಕ್ಷಟೆ ಫ್ರೀಗಳನ್ನ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಂಗಲ್ಲ. ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನಿಂತ್ಕೊಂಡು ಸುದೀಪ್ ಸರ್ ಬಗ್ಗೆನೇ ಮಾತಾಡೋಷ್ಟು ದೊಡ್ಡನಾಗ್ಬಿಟ್ಟ ರವಿ ಗಾಣಿಗ. ನಾನು ರವಿ ಗಾಣಿಗ ಅಂತ ಏಕವಚನದಲ್ಲಿ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ, ಅವ್ರು ಮಾತಾಡಿದ ದಾಟಿ ಹಂಗಿತ್ತು. ಬ್ಯಾನ್ ಮಾಡ್ಬಿಡ್ತೀರಾ, ಅಪ್ಪು ಹುಟ್ಟಿದ್ರೆ ಬ್ಯಾನ್ ಮಾಡಿ ಅಂತ ಹೇಳಕ್ ಹೋಗಲ್ಲ, ಅದು ಕೆಟ್ಟ ಮಾತಾಗ್ಬಿಡುತ್ತೆ. ಬ್ಯಾನ್ ಮಾಡಿ ನೋಡೋಣ. ನಿಮ್ ಕೈಲಿ ಆದ್ರೆ ದಮ್ಮಿದ್ರೆ ಸುದೀಪ್ ಸರ್ ಸಿನಿಮಾ ಆಗಿರ್ಬೋದು, ಯಾರದೇ ಸಿನಿಮಾ ಆಗ್ಲಿ, ನಟರುಗಳ ಸಿನಿಮಾನ ಬ್ಯಾನ್ ಮಾಡ್ಬಿಡ್ಲಿ, ನೋಡೋಣ ಯಾವನ್ ಬ್ಯಾನ್ ಮಾಡ್ತಾನೆ ನೋಡ್ತೀನಿ. ಆಗಲ್ಲ ಮಾಡಕ್ಕೆ, ಯಾಕೆಂತಂದ್ರೆ ಇದು ಸಂವಿಧಾನ ಇದೆ, ದೇಶಕ್ಕೊಂದು ಸಂವಿಧಾನ ಇದೆ. ಏನೋ ನಿಂತ್ಕೊಂಡು ಹೋರಾಟ ಮಾಡ್ಬಿಡ್ತೀವಿ ಅಂತಲ್ಲ. ಕೋರ್ಟಿಗೆ ಹೋದ್ರೆ ಮಕ್ಕಳ ಮೇಲೆ ಮಕ್ಕೂದೇ ಹೇಳ್ತಾರೆ, ಸಿನಿಮಾ ಯಾಕೆ ರಿಲೀಸ್ ಮಾಡಕ್ ಬಿಡ್ತಲ್ಲ ಅಂತ. ಹೀಗಿದ್ದಾಗ ಈ ಬಿಲ್ಡಪ್, ಈ ದುರಾಂಕಾರದ ದೌಲತ್ ಮಾತುಗಳು, ಇವೆಲ್ಲ ನಿಮ್ಮ ಫಾಲೋವರ್ಸ್ಗಳು ಇರ್ತಾರಲ್ಲ, ಕಾರ್ಯಕರ್ತರುಗಳು ಇರ್ತಾರಲ್ಲ, ಅವ್ರ ಮುಂದೆ ಇಟ್ಕೊಳ್ಳಿ. ದರ್ಶನ್ ಸರ್, ಸುದೀಪ್ ಸರ್, ಯಶ್, ಚಿತ್ರರಂಗದವ್ರ ವಿರುದ್ಧ ಮಾತಾಡಕ್ ಬಂದ್ರೆ ನಿಮ್ ಸ್ಥಾನ ಕುಗ್ಗೋಗ್ತಿರೇ ಹೊರತು ನಿಮ್ ಮೇಲಂತೂ ಬರಲ್ಲ. ಯಾಕೆಂದ್ರೆ ಅವ್ರು ಯಾರ ಕೈ ಕೆಳಗೂ ಇಲ್ಲ, ಯಾರ ಹಂಗಲೂ ಇಲ್ಲ. ಅವರು ಜನಗಳು ನೋಡಿದ್ರೆ ಅವರು ದೊಡ್ಡರಾಗೋದು ಎಲ್ಲ ಓಕೆ, ಆದ್ರೆ ಲಾಸ್ ಆದ್ರೆ ಯಾವನು ಕೊಡಲ್ಲ. ಲಾಭ ಆದ್ರೆ ಅಥವಾ ಚೆನ್ನಾಗಿ ಹಿಟ್ಟಾದ್ರೆ ಹೊಗಳ್ತಾರೆ ಎಲ್ಲರೂ, ಜನಗಳಿಂದ ಬೆಳೆದಿದ್ದು ಅಂತ. ಒಂದ್ ವೇಳೆ ಲಾಸ್ ಆದ್ರೆ ಯಾವನು ಕೊಡ್ತಾನೆ? ಯಾರು ಕೊಡಲ್ಲ. ಅವ್ರವ್ರ ಜೀವನ ಅವರೇ ಮಾಡ್ಬೇಕು. ಫಿಲ್ಮ್ ಫೆಸ್ಟಿವಲ್ಗೆ ಬಂದಿಲ್ದಿರೋ ತಪ್ಪು ಅನ್ನೋದನ್ನ ಹೇಳಿ, ಅಷ್ಟು ಬಿಟ್ಟು ಅವಾಜ್ ಹಾಕೋದು, ಹಿಂಗೆ ವಾರ್ನಿಂಗ್ ಕೊಡೋದು, ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ಅವಶ್ಯಕತೆ ಇಲ್ದಿರೋವು. ರವಿ ಗಾಣಿಗ ಅವರಿಗೆ ಸುದೀಪ್ ಸರ್ ಫ್ಯಾನ್ಸ್ಗಳು ನೋಡ್ಕೊತಾರೆ ಬಿಡಿ, ಅವ್ರೇನು ಬಿಡಲ್ಲ ಅಷ್ಟು ಈಸಿಯಾಗಿ. ಈಗ ಅದನ್ನ ಬೇರೆ ಇಟ್ಕೊಂಡಿದ್ದಾರೆ, ರವಿ ಗಾಣಿಗ ಮತ್ತೆ ದರ್ಶನ್ ಸರ್ ಇಬ್ರು ಕ್ಲೋಸ್, ಅದಕ್ಕೆ ಸುದೀಪ್ ಸರ್ ವಿರುದ್ಧ ಮಾತಾಡ್ತಿದ್ದಾರೆ ಅಂತ. ಇದು ಯಾವ ಆ್ಯಂಗಲ್ ಅನ್ನೋದು ನನಗಂತೂ ಗೊತ್ತಿಲ್ಲ. ದರ್ಶನ್ ಸರ್ ಏನೋ ಅವರಿಗೆ ಹೋಗಿ ಮಾತಾಡು ಅಂತ ಹೇಳಿಲ್ಲ. ಆದ್ರೂ ರವಿ ಗಾಣಿಗ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ರವಿ ಗಾಣಿಗ ಸುದೀಪ್ ಸರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರ ಇಷ್ಟ, ಬೇಕಾದ್ರೆ ತಗೋತಾರೆ, ಬೇಡವ್ರು ಬಿಡ್ತಾರೆ. ನಿಮ್ಮ ಹತ್ರ ಯಾವನಾರು ಕೇಳ್ಕೊ ಬಂದಿದ್ನ ಕೊಡಿ ಅಂತ. ಈ ದುರಾಂಕಾರ ದೌಲತ್ಗಳನ್ನೆಲ್ಲ ನಿಮ್ ಕಾರ್ಯಕರ್ತರುಗಳ ಮುಂದೆ ಇಟ್ಕೊಬಿಡಿ ಅಷ್ಟೇ. ಕನ್ನಡ ಕನ್ನಡ ಕಸ್ತೂರಿ